ಅಂತ ಎಲ್ಲರ ಜೊತೆಗೆ ಮನಸೆಳೆಯುವಂತ ಗಾಯಕ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತಲ ಮನೆಯವರ ವೇದಿಕೆ ಬರ್ಮಾಡ್ಕೊಳ್ಳೋಣ. ಬರೀ ಜೋರಾದ ಚಪ್ಪಾಳೆ. ಒಂದ್ ಸಲ ಹನುಮಂತಣ್ಣನ ಅಭಿಮಾನಿಗಳು ಒಂದ್ಸಲ ಸೌಂಡ್ ಬರ್ಲಿ ನೋಡೋಣ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ, ಯಾಕಂದ್ರೆ ಹನುಮಂತಣ್ಣಗೆ ಎಷ್ಟು ದೊಡ್ಡ ಸಪೋರ್ಟ್ ಆಗಿ ನಿಂತಿರೋದ್ರೆ ನೀವೆಲ್ಲ. ನಿಜವಾಗ್ಲೂ ಅದು ಹನುಮಂತಣ್ಣ ಗೆಲ್ಲಲಿಲ್ಲ, ಇಡೀ ನಮ್ಮ ಉತ್ತರ ಕರ್ನಾಟಕನ ಗೆದ್ದೈತಿ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳು ಬರ್ಲಿ. ಹನುಮಂತಣ್ಣಜಿ ಅವರು ಯಾವಾಗ್ಲೂ ಕೂಡ ಅವರ ಮೊದಲನೇ ಹಾಡ ನಿಮ್ಮೆಲ್ಲರಿಗೆ ಗೊತ್ತೈತಿ, ಶಿವನ ಬಗ್ಗೆ ಹಾಡಿ ಅವರು ಮುಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾರ ಪ್ರತಿ ವೇದಿಕೆ ಮೇಲೂ ಕೂಡ. ಸೊ ಮತ್ತೊಮ್ಮೆ ಬಿಗ್ ಬಾಸ್ ವಿನ್ನರ್ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿಗ್ ಬಾಸ್ ವಿನ್ನರ್ ಹನುಮಂತ. ಥ್ಯಾಂಕ್ ಯು. ಈಗ ಹನುಮಂತಣ್ಣಜಿ ಅವರು ನೇರವಾಗಿ ಇವತ್ತು ಬಹಳ ವಿಶೇಷ ಏನು ಗೊತ್ತನ, ಅಲ್ಲ ಎಂತ ಶಕ್ತಿ ಕೇಳಿಲ್ಲ ಹೇಳ್ತೀನಿ. ಇಲ್ಲಿ ಹಿಂದ ಬಹಳ ವಿಶೇಷವಾಗಿ ಹನುಮಾನ ದೇವರ ಜಾತ್ರಾ ಮಹೋತ್ಸವ. ಇವತ್ತು ಹನುಮಾನ ದೇವರ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಹನುಮಂತಣ್ಣನ ಬ್ಯೂಟಿಫುಲ್ ಹಾಡು ಒಂದ್ಸಲ ಜೋರಾಗಿ ಚಪ್ಪಳಿ ಬರಲಿ ಗಟ್ಟಿಯಾಗಿ. ಥ್ಯಾಂಕ್ ಯು. ಶುರುವಾಗ್ಲಿ ಶಿವನ ಒಂದು ವಿಶೇಷವಾದಂತ ಒಂದು ಹಾಡು. ಓಕೆ, ಲೈವ್ ರೆಡಿ. ಹಲೋ. ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನಿ ಮಾಡೈತೆ, ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ. ನಿನ್ನ ಮಾರಿ ನೋಡಂಗ ಆಗೈತಿ, ನಿನ್ನ ಮಾರಿ ನೋಡಂಗ ಆಗೈತಿ. ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ, ಅಲ್ಲೇನಾಗತ್ತೈತಿ ಪೊಲೀಸರಿಂದ ಹೊಡ್ತಾ ಬೀಳಕತ್ತೈತಿ. ಹೌದಾ? ಕರೆಕ್ಟಾ? ಸಹಕಾರಿ ಗಣೇಶಿ ಆ ಕಡೆ ಈ ಕಡೆ ಅದಿಲ್ಲ. ಪೊಲೀಸ್ನವ್ರು ಬಂದಿದ್ದು ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ. ದಯವಿಟ್ಟು ಅವರಿಗೆ ಸಹಕಾರ ಕೊಡ್ಬೇಕಾದ ಕೆಲಸ ನಿಮ್ಮದು. ಕಾರ್ಯಕ್ರಮ ಚಂದ ಐತಿ, ಸಿಕ್ಕಾಪಟ್ಟಿ ಜನ ಸೇರಿರಿ, ಬಹಳ ಹೆಮ್ಮೆ ಅನ್ಸುತ್ತ. ಕಮಿಟಿಯವ್ರು ಈಗಾಗಲೇ ಪರಿಶ್ರಮ ಪಟ್ಟಿದ್ದು, ಅವ್ರು ಆಲ್ರೆಡಿ ಗೆದ್ದೈತಿ. ಈಗ ಇಷ್ಟು ಜನರಿಗೆ ಒಂದು ಭರಪೂರ ಮನೋರಂಜನೆ ಇರ್ಲಿಕ್ಕೆ, ಹಾಗಾಗಿ ನಿಮ್ಮ ಸಹಕಾರ ಇಲ್ಲಿ ಆ ಕಡೆ ಈ ಕಡೆ ಯಾರು ಜಿಗದಾಡದ ಹಾರಾಟ ಮಾಡ್ಬೇಡ್ರಿ. ಆಮೇಲೆ ಅಲ್ಲಿ ಏ ದೋಸ್ತ, ಏ ಹುಲಿ, ಯವ್ವ ಬೇ, ಈ ಸಲ ಕಪ್ ನಮ್ದ ಹಂಗೇಳಿ ನಿಮ್ ಸೋಲ್ಸಿಟ್ಟಿ. ಹಂಗಲ್ಲೇ ಅದು ಎದಕ್ಕೆ ನಿನ್ನೆ ಅಲ್ಲ, ಎಷ್ಟು ಸಲ ಸೋತ್ರು ಕೂಡ ಯಾವಾಗ್ಲೂ ಕೂಡ RCB ಯಾವತ್ತಿಗೂ ಬಿಟ್ಟು ಕೊಡಂಗಿಲ್ಲ ನಾವು. ಈ ಸಲ ಕಪ್ಪು ಹಾಗೆ ತಗೊಳ್ಳಕ, ಅದು 8 ವರ್ಷ ಆದ್ರೂ ಕಪ್ ಮಾತ್ರ ಬಿಡಂಗಿಲ್ಲ ನಾವು. ಅಣ್ಣ ನನಗೊಂದು ಆಸೆ, ಏನಿಲ್ಲ, ಈಗ ಹೆಂಗ ನೀವು ಟಿವಿ ಒಳಗ ಈ ಸಲ ಕಪ್ ನಂದೇ ಅಂತ ಹೇಳಿರಲ್ಲ, ಹಂಗ ಈಗ ಚಡ್ಚಣಕ್ ಬಂದಿರಲ್ಲ, ಅವಾಗ ಒಂದು ಸಂದೇಶ, ಅವಾಗ ಹೋದ್ರಿ ಹೇಳಿ ಇಲ್ಲಿಗೆ ಬಂದೀನಂತ ಹೇಳ್ಬಿಟ್ರೆ ನಮ್ಮ ಜನ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲಲ್ಲ. ರೆಡಿನಾ ಎಲ್ಲರೂ? ಬಿಳಿ 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 ಬಿಳಿ. ಅಲ್ಲೇ ಅಲ್ಲೇ ಕಲಾವಿದ್ರು ಉಟ್ಕೊಂಡ್ಬಿಡ್ತಾರೆ ಜಲ್ದಿ ಜಲ್ದಿ. ಯವ್ವ ಬೇ, ನಾನ್ ಚಡ್ಚಣ ಊರಿಗೆ ಬಂದೀನಿ ಬೇ. ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ. ಆರಾಮದಿರಣ? ಆಕಾರ ನೀವು ಆರಾಮದಿರಿ? ಊಟ ಮಾಡಿ ಬಂದ್ರಿಲ್ಲ? ನಾನು ಊಟ ಮಾಡಿ ಬಂದೀನಿ.
ಅಣ್ಣ ಈ ಕಡೆ ಆರಾಮಿದ್ರಿ ಅಣ್ಣ? ನಾನು ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಚಲೋ ಅದೀನಿ. ನನ್ನ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಎಲ್ಲಾರ ಸಪೋರ್ಟ್ ಮಾಡಿ ವೋಟ್ ಮಾಡಿ ಗೆಲ್ಸಿದಕ್ಕೆ ನಿಮ್ಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೆ ಇಲ್ಲಿದೆ. ಇನ್ನು ಬೇರೆ ಬೇರೆ ಕಾರ್ಯಕ್ರಮ ಬರಾಕ್ತವ, ಆ ಕಾರ್ಯಕ್ರಮಕ್ಕೂ ಸಪೋರ್ಟ್ ಮಾಡ್ರಿ ಅಷ್ಟ ಹೇಳಿ ಈ ಕಾರ್ಯಕ್ರಮ ಈಗ ಸ್ಟಾರ್ಟ್ ಮಾಡ್ತಾರೆ. ನೀನ್ ಮುಗಿಸ್ತಾರ ಇಲ್ಲ, ನಮ್ಮ ಜನ ಮುಗಿಸಕ್ ಬಿಡಲ್ಲ. ಓಕೆ, ಈಗ ಹನುಮಂತಣ್ಣ ನಾಡ ಕೇಳಕ ನೀವೆಲ್ಲ ರೆಡಿ ಆಗಿದ್ದೀರಿ? ಬಹಳ ಹೊತ್ತು ಬಿಡಿಸು ಕಾಯಿಸೋದು ಬೇಡ ಕಡೆನಾ. ಖುಷಿ ವಿಷಯ ಏನಪ್ಪಾ ಅಂದ್ರ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಕಲಾವಿದರ ಜೊತೆಗೆ ಈಗಾಗಲೇ ಅವರು ಕೂಡ ವಿಶೇಷವಾಗಿ ಚಿತ್ತಾರ ಅವಾರ್ಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆ ಬರ್ರಿ. ಮಾಡು ನಿಪನಾಳ್ ಅವರು ಬಹಳ ಪ್ರೀತಿಯಿಂದ ನೀವೆಲ್ಲರೂ ಸಪೋರ್ಟ್ ಮಾಡ್ರಿ ಅವರಿಗೆ. ಚಿತ್ತಾರ ಅವಾರ್ಡ್ಗೆ ನೀವೆಲ್ಲರೂ ಕೂಡ ಆಯ್ಕೆ ಆಗ್ಬೇಕಾದ್ರೆ ಉತ್ತರ ಕರ್ನಾಟಕದ ಶಕ್ತಿ ಏನೈತಂತ ಈಗಾಗಲೇ ಹನುಮಂತಣ್ಣನ ಗೆಲ್ಲಿಸಿ ತೋರಿಸಿದ್ದೀರಿ. ಈಗ ನೀವೆಲ್ಲರೂ ಮಾಡು ನಿಪನಾಳ್ ಅವ್ರಿಗೆ ಒಂದ್ಸಲ ಸಪೋರ್ಟ್ ಮಾಡ್ರಿ, ಬರ್ರಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಅತಿ ಶೀಘ್ರದೊಳಗೆ ಹಂಗ ಪರಶು ಕೋಲೂರವರ ಅಭಿಮಾನಿಗಳಿಗಾಗಿ ನಡುವೂರಾಗ ಅತಿ ಶೀಘ್ರದೊಳಗೆ ಹಾಡನ್ನು ಕೂಡ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ, ಈಗ ಭವ್ಯವಾಗಿರುವಂತಹ ವೇದಿಕೆ ಮೇಲೆ ಈಗ ಒಂದು ವಿಶೇಷವಾಗಿರುವಂತಹ ಗ್ರೂಪ್ ಡ್ಯಾನ್ಸ್ ಇರುತ್ತೆ. ದಿಯಾ ಹೆಗಡೆ ಅವರ ಆದ ಬಳಿಕ ಸೊ ಬಹಳ ಅದ್ಭುತವಾಗಿರುವಂತಹ ಒಂದು ತಾಯಿಯ ಪ್ರದರ್ಶನವನ್ನು ಮಾಡ್ತಾರೆ. ನೀವೆಲ್ಲ ನೋಡ್ಲೇಬೇಕು. ಇವತ್ತು ಪ್ರತಿಯೊಂದು ಹಾಡುಗಳಾಗ್ಲಿ ಸೊ ಡ್ಯಾನ್ಸ್ ಗಳಾಗ್ಲಿ ಬಹಳ ಅದ್ಭುತವಾಗಿದಾವ. ಸೊ ಈಗ ದಿಯಾ ಹೆಗಡೆ ಅವರು ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತಾರೆ. ಈ ಸದ್ಯಕ್ಕ ಇದು ಆದ ತಕ್ಷಣ ಗ್ರೂಪ್ ಡ್ಯಾನ್ಸ್ ರೆಡಿ ಆಗಿರ್ತೈತಿ ನಿಮಗೆ ಭರಪೂರ ಮನೋರಂಜನೆ ನೀಡಲಿಕ್ಕೆ. ಓಕೆ, ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುವಂತ ಏನ ಮರ್ತ ಹೋದ್ನ ಏನ ಭವಾನಿ 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 ನಾಗಪುರ ಈ ಡ್ಯಾನ್ಸ್ ಮಂಚ ಸರೋವರದಲ್ಲಿ ನೀಡಿರುವಂತ ಕೀರ್ತಿ ಅದೇನಾದ್ರೂ ಸಲ್ಬೇಕಿದ್ರೆ ಅದು ನಮ್ಮ ಉತ್ತರ ಕರ್ನಾಟಕ ಸಲ್ತಂತ ನಾನು ಹೆಮ್ಮೆಯಿಂದ ಹೇಳಿಕೆ ಇಷ್ಟಪಡ್ತೀನಿ. ನೋಡ್ರಿ, ಸವಾಯಿ ಗಂಧರ್ವ, ರೀ ಬಸವರಾಜ, ರಾಜಗುರು, ಗಂಗೂಬಾಯಿ, ಹಾನ್ಗಲ್, ಮಲ್ಲಿಕಾರ್ಜುನ್, ಮನ್ಸೂರ್, ಪಂಡಿತ್ ಭೀಮಚಂದ್ ಜೋಶಿ, ಸರಿಗಮಪ್ಪ ಇಂಥ ನಾಡಿನಲ್ಲಿ ಬೆಳೆದಿರುವ ಕಲಾವಿದರು ನಾವೆಲ್ಲರೂ ಧನ್ಯರು ಅಂತ ಹೇಳ್ತಾ ಕೃಷ್ಣ ಬೆದರ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಓಕೆ ಈಗ ಜೀವ ಕನ್ನಡ ದೇಹ ಕನ್ನಡ